ಯಾವುದಾಗಿದೆ ನನ್ನ ಗಮನಕ್ಕೆ ತರಿಸ್ತೀನಿ. ನನ್ನ ಡಿ ಒ ಮುಖಾಂತರ ಅದ್ರ ಪೂರ್ಣ ಪ್ರಮಾಣದ ವಿಚಾರವನ್ನು ತರಿಸಿ ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದಾರಲ್ಲ ಸರ್ ಸಿಎಂ ಅವರಿಗೆ ಗಣಿಯಲ್ಲಿ ಭ್ರಷ್ಟಾಚಾರ ಬಗ್ಗೆ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಬಗ್ಗೆ. ಸರ್, ಈಗಾಗಲೇ ಬಳ್ಳಾರಿ ಗಣಿಗಾರಿಕೆ ವಿಚಾರದೊಳಗೆ ಶಿಕ್ಷೆನೂ ಆಗಿದೆ. ಕೆಲವೊಂದಿಷ್ಟು ಮಂದಿಗೆ ಶಿಕ್ಷೆ ಆಗಿದೆ. ಬಳ್ಳಾರಿ ಗಣಿ ವಿಚಾರದೊಳಗೆ ಶಿಕ್ಷೆ ಆಗಿದೆ. ಜೈಲಿನಾಗಿದ್ದು ಹೋಗಿ ಬಂದಿದ್ದಾರೆ. ಅದ್ರ ಬಗ್ಗೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರು ಇದ್ದತ್ನಾಗನ ಅದನ್ನು ವರದಿಯನ್ನು ಕೊಟ್ಟಿದ್ದು. ಅದು BJP ಗೌರ್ಮೆಂಟ್ನಾಗನ ಕೊಟ್ಟಿದ್ದು. ಅದು ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತಿದೆ. ಅವರು ಯಾವ ರೀತಿ ಭ್ರಷ್ಟಾಚಾರ ಮಾಡಿದರು ಏನು ಎಂತು ಅನ್ನೋದು ಕಾನೂನು ಅದನ್ನು ಕ್ರಮ ವಹಿಸುವಂಥ ಕೆಲಸವನ್ನು ಮಾಡುತ್ತೆ. ಈಗ ಹಿಂದೆ ಲೋಕಾಯುಕ್ತದೊಳಗೆ ಆದಂಥ ಕೇಸ್ಗಳು ಏನದಾವು ಇನ್ನೂ ಇತ್ಯರ್ಥ. ಯಾಕಂದ್ರೆ ಅವರೇ ಕಾನೂನು ಸಚಿವರು ಅವರೇ ಇರೋದ್ರಿಂದ ಅವ್ರ ಅಂಕಿಅಂಶಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಏನೋ ಅದನ್ನು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೇಳಿದ್ರೆ ಚೆನ್ನಾಗಿರ್ತದೆ. ಶಾಸಕರ ಅಸಮಾಧಾನ ಆಗ್ತಾ ಇದ್ದಾರೆ ಮತ್ತೆ ಸಚಿವರು ಪತ್ರ ಬರ್ತಾ ಇದ್ದಾರೆ. ಶಾಸಕರು ಅಸಮಾಧಾನ ಇಲ್ಲ, ಯಾರೂ ಅಸಮಾಧಾನ ಇಲ್ಲ. ನಮ್ಮಲ್ಲಿ ನಾವೆಲ್ಲರೂ ಭಾಳ ಆರಾಮಿದ್ದೀವಿ, ಚೆನ್ನಾಗಿದ್ದೀವಿ. ನಾವೇನು ಮಾತು ಕೊಟ್ಟಿದ್ವಿ, 5 ಭರವಸೆಗಳನ್ನು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಏನಿದ್ವಿ ಅದು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೋ ಅಂಥ ಸಮಸ್ಯೆಗಳಿಲ್ಲ. ಯಾವುದಾಗಿದೆ ನನ್ನ ಗಮನಕ್ಕೆ ತರಿಸ್ತೀನಿ. ನನ್ನ ಡಿ ಒ ಮುಖಾಂತರ ಅದ್ರ ಪೂರ್ಣ ಪ್ರಮಾಣದ ವಿಚಾರವನ್ನು ತರಿಸಿ ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದಾರಲ್ಲ ಸರ್ ಸಿಎಂ ಅವರಿಗೆ. ಯಾವುದಾಗಿದೆ ನನ್ನ ಗಮನಕ್ಕೆ ತರಿಸ್ತೀನಿ. ನನ್ನ ಡಿ ಒ ಮುಖಾಂತರ ಅದ್ರ ಪೂರ್ಣ ಪ್ರಮಾಣದ ವಿಚಾರವನ್ನು ತರಿಸಿ ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದಾರಲ್ಲ ಸರ್ ಸಿಎಂ ಅವರಿಗೆ ಗಣಿಯಲ್ಲಿ ಭ್ರಷ್ಟಾಚಾರ ಬಗ್ಗೆ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಬಗ್ಗೆ. ಸರ್, ಈಗಾಗಲೇ ಬಳ್ಳಾರಿ ಗಣಿಗಾರಿಕೆ ವಿಚಾರದೊಳಗೆ ಶಿಕ್ಷೆನೂ ಆಗಿದೆ. ಕೆಲವೊಂದಿಷ್ಟು ಮಂದಿಗೆ ಶಿಕ್ಷೆ ಆಗಿದೆ. ಬಳ್ಳಾರಿ ಗಣಿ ವಿಚಾರದೊಳಗೆ ಶಿಕ್ಷೆ ಆಗಿದೆ. ಜೈಲಿನಾಗಿದ್ದು ಹೋಗಿ ಬಂದಿದ್ದಾರೆ. ಅದ್ರ ಬಗ್ಗೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರು ಇದ್ದತ್ನಾಗನ ಅದನ್ನು ವರದಿಯನ್ನು ಕೊಟ್ಟಿದ್ದು. ಅದು BJP ಗೌರ್ಮೆಂಟ್ನಾಗನ ಕೊಟ್ಟಿದ್ದು. ಅದು ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತಿದೆ. ಅವರು ಯಾವ ರೀತಿ ಭ್ರಷ್ಟಾಚಾರ ಮಾಡಿದರು ಏನು ಎಂತು ಅನ್ನೋದು ಕಾನೂನು ಅದನ್ನು ಕ್ರಮ ವಹಿಸುವಂಥ ಕೆಲಸವನ್ನು ಮಾಡುತ್ತೆ. ಈಗ ಹಿಂದೆ ಲೋಕಾಯುಕ್ತದೊಳಗೆ ಆದಂಥ ಕೇಸ್ಗಳು ಏನದಾವು ಇನ್ನೂ ಇತ್ಯರ್ಥ. ಯಾಕಂದ್ರೆ ಅವರೇ ಕಾನೂನು ಸಚಿವರು ಅವರೇ ಇರೋದ್ರಿಂದ ಅವ್ರ ಅಂಕಿಅಂಶಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಏನೋ ಅದನ್ನು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೇಳಿದ್ರೆ ಚೆನ್ನಾಗಿರ್ತದೆ. ಶಾಸಕರ ಅಸಮಾಧಾನ ಆಗ್ತಾ ಇದ್ದಾರೆ ಮತ್ತೆ ಸಚಿವರು ಪತ್ರ ಬರ್ತಾ ಇದ್ದಾರೆ. ಶಾಸಕರು ಅಸಮಾಧಾನ ಇಲ್ಲ, ಯಾರೂ ಅಸಮಾಧಾನ ಇಲ್ಲ. ನಮ್ಮಲ್ಲಿ ನಾವೆಲ್ಲರೂ ಭಾಳ ಆರಾಮಿದ್ದೀವಿ, ಚೆನ್ನಾಗಿದ್ದೀವಿ. ನಾವೇನು ಮಾತು ಕೊಟ್ಟಿದ್ವಿ, 5 ಭರವಸೆಗಳನ್ನು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಏನಿದ್ವಿ ಅದು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೋ ಅಂಥ ಸಮಸ್ಯೆಗಳಿಲ್ಲ. ಯಾವುದಾಗಿದೆ ನನ್ನ ಗಮನಕ್ಕೆ ತರಿಸ್ತೀನಿ. ನನ್ನ ಡಿ ಒ ಮುಖಾಂತರ ಅದ್ರ ಪೂರ್ಣ ಪ್ರಮಾಣದ ವಿಚಾರವನ್ನು ತರಿಸಿ ಏನಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದಾರಲ್ಲ ಸರ್ ಸಿಎಂ ಅವರಿಗೆ